ಭಾರತೀಯ ಸನಾತನ ಸಂಸ್ಕೃತಿಯನ್ನು ವೇದಾಂತದ ಡಿಂಡಿಮವನ್ನು ಸಾರಿರ್ತಕ್ಕಂಥ ಮಹಾಪುರುಷ, ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಗದಗ ಮತ್ತು ವಿಜಯಪುರದ ಅಧ್ಯಕ್ಷರಾದ ಅಪರೂಪದ ವಾಗ್ಮಿಗಳು, ಮಹಾನ್ ಯೋಗಿಗಳಾಗಿರುವ ಸದ್ಗುರು ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳವರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ವಿಜಯಪುರ ಪೂಜ್ಯರಿಂದ ದಿವ್ಯ ಉಪದೇಶ. ರಾಮಕೃಷ್ಣಂ ಜಗದ್ಗುರು ವಾಲ್ಯೂಮ್ ಜಾಸ್ತಿ ಮಾಡಿ ಪಾದಪದ್ಮೆ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವೀರೇಶ್ವರಾನಂದ ದಯಾಮೃತಾಬ್ಧಿಂ ಶ್ರೀರಂಗನಾಥಂ ಚ ವಿಜ್ಞಾನ ಭಾನುಂ ಚಿದಾನಂದರೂಪ ಶ್ರೀ ಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯಸ್ಥಾಂ ಕೃತಿನಂ ಕವೈ. ಈ ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾಗಿದ್ದು ವೇದಿಕೆಯ ಪಾವಿತ್ರ್ಯವನ್ನು 100 ಮಡಿ ಹೆಚ್ಚು ಮಾಡಿರತಕ್ಕಂಥ ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಜಗದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ, ಪರಮ ಪೂಜ್ಯ ಮಹಾಮಂಡಲೇಶ್ವರ ಶ್ರೀ ವಿಶ್ವೇಶ್ವರಾನಂದ ಗಿರಿಜಿ ಮಹಾರಾಜ್ ಈ ಪಾವನ ಮೂರ್ತಿಗಳ ಚರಣಗಳಲ್ಲಿ, ಇನ್ನು ಆಸೀನರಾಗಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿ ಪೂಜ್ಯರಲ್ಲಿ, ಪೂಜ್ಯ ಮಾತಾಜಿಗಳವರಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಭಾರತೀಯ ಜೀವನ ಸಂಹಿತೆಯಲ್ಲಿ ಆ ಬೈಕ್ ಆಪರೇಟ್ ಮಾಡೋರು ಯಾರು ಬೇಕಾಗಿದೆಯೋ ಅದು ಒಂದನ್ನು ಬಿಡದೆ ವಿವರಣಾತ್ಮಕವಾಗಿ ಹೇಳಲಾಗಿದೆ. ಮನುಷ್ಯನೇ, ನೀನು ಹೀಗೆ ನಡ್ಕೊಂಡ್ರೆ ಕಷ್ಟ, ಕಟ್ಟಿಟ್ಟ ಬುದ್ಧಿ, ಹೀಗೆ ನಡೆದುಕೊಂಡ್ರೆ ಸುಖ ನಿನಗೆ ಕಟ್ಟಿಟ್ಟ ಬುದ್ಧಿ. 1,000 ಕಡೆ 1000 ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಈ ಮನುಷ್ಯ ಎಂತಹ ಅಜ್ಞಾನಿ, ಎಂತಹ ಆಲಸಿ, ಅವಿವೇಕಿ. ಅವನಿಗೆ ಪುಣ್ಯದ ಫಲ ಬೇಕು, ಸುಖ ಬೇಕು. ಆದರೆ ಸುಖ ಬೇಕಿರುವುದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡುವುದಕ್ಕೆ ತಯಾರಿಲ್ಲ. ದುಃಖ ಬೇಡ, ಆದರೆ ಯಾವುದು ದುಃಖವನ್ನು ಕೊಡುತ್ತೋ ಅದನ್ನು ಶ್ರದ್ಧಾಪೂರ್ವಕವಾಗಿ ಮಾಡ್ತಾನೆ. ಇದು ಇವನ ಹಣೆ ಬರಹ. ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಃ, ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಪುಣ್ಯದ ಫಲ ಬೇಕು, ಪುಣ್ಯ ಮಾಡುವುದಕ್ಕೆ ತಯಾರಿಲ್ಲ. ಪಾಪದ ಫಲ ಬೇಡ, ಆದರೆ ಪ್ರಯತ್ನ ಪೂರ್ವಕವಾಗಿ ಪಾಪವನ್ನು ಮಾಡುತ್ತಾನೆ. ಇವನಿಗಿಂತ ಅಜ್ಞಾನಿ ಯಾರು? ಇವನಿಗಿಂತ ಅವಿವೇಕಿ ಯಾರು? ಏನು ಪಾಪ ಅಂದ್ರೆ, ಏನು ಪುಣ್ಯ ಅಂತಂದ್ರೆ ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಯಾವುದು ಧರ್ಮವೋ ಅದೇ ಪುಣ್ಯ, ಯಾವುದು ಅಧರ್ಮ ಅದು ಪಾಪ. ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು ಅನ್ನುವಂತಹದ್ದು ಪುಸ್ತಕಗಳು ಬರೆಯುವಷ್ಟು